ನಮಸ್ಕಾರ ರೀ. ಹೆಂಗದ್ರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಸೊಸೈಟಿ ಅಕ್ಕಿನ ಯೂಸ್ ಮಾಡಿಕೊಂಡು ಸರಿಯಾದ ವಿಧಾನದಾಗ ಸರಿಯಾದ ಅಳತೆಯಲ್ಲಿ ಈ ರೀತಿ ಪರ್ಫೆಕ್ಟ್ ಆದಂಥ ಹೋಟೆಲ್ನಲ್ಲಿ ಸಿಗುವ ಗರಿ ಗರಿ ದೋಸೆನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನೆ ರೀ. ಈ ವಿಧಾನದಾಗ ಈ ಅಳತೆಯಲ್ಲಿ ನೀವು ದೋಸೆ ಮಾಡಿದ್ದ ಆದ್ರೆ ನಿಮ್ಮ ದೋಸೆ ಯಾವತ್ತೂ ಫೇಲ್ ಆಗೋ ಚಾನ್ಸೇ ಇಲ್ಲ. ಅಷ್ಟೊಂದು ಗರಿ ಗರಿಯಾಗಿ ಹರಿಯದೆ ಮುರಿಯದೆ ಈ ರೀತಿ ಹಂಚಿಗೆ ಅಂಟದೆ ದೋಸೆ ಬರ್ತಾವ್ರಿ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವು. ಈ ವಿಧಾನದಾಗ ನೀವು ಒಂದು ಸರ್ತಿ ಈ ದೋಸೆನ ಟ್ರೈ ಮಾಡಿರಿ. ಬರೀ ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು. ಫಸ್ಟ್ ನಾನಿಲ್ಲೇ ಈ ದೋಸೆನ ಮಾಡೋಕೆ 1 ಕಪ್ಪಿನ ಅಳತೆಯಲ್ಲಿ 3 ಕಪ್ ಆಗುವಷ್ಟು ಸೊಸೈಟಿ ಅಕ್ಕಿ ಅಥವಾ ರೇಷನ್ ಅಕ್ಕಿನ ತೊಗೊಳಕತ್ತೇನೆ ರೀ. ಈ ಅಕ್ಕಿ ನಿಮ್ಮ ಹತ್ರ ಅವೈಲೇಬಲ್ ಇಲ್ಲ ಅಂದರೆ ಯಾವ ಅಕ್ಕಿ ಇದೆ ಅದರಲ್ಲೇನೂ ಈ ದೋಸೆನ ಮಾಡ್ಕೊಳ್ಬೋದು. ಇವಾಗ 3 ಕಪ್ ನಾವು ಅಕ್ಕಿನ ತೊಗೊಂಡ್ರೆ ಆ ಕಪ್ಪಿಲೆ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಳಕತ್ತೇನೆ ರೀ. ಆ ಕಪ್ಪಿಲೆ 1/4 ಕಪ್ ಆಗುವಷ್ಟು ಅಂದರೆ 2 ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಳಕತ್ತೇನೆ. 1 ಟೀ ಸ್ಪೂನಷ್ಟು ಮೆಂತೆಕಾಳು ತೊಗೊಳಕತ್ತೇನೆ. ಇವಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡ್ಕೊರಿ. ಇವಾಗ ನೋಡ್ರಿ ರೇಷನ್ ಅಕ್ಕಿ ಒಳಗೆ ಡಸ್ಟು ಜಾಸ್ತಿ ಇರ್ತೈತಿ. ಅದಕ್ಕಾಗಿ ಒಂದು 3 ರಿಂದ 4 ಸರ್ತಿ ಕ್ಲೀನಾಗಿ ವಾಶ್ ಮಾಡಿ ಈ ರೇಷನ್ ಅಕ್ಕಿನ ಯೂಸ್ ಮಾಡ್ಕೊಳ್ಬೇಕು. ನೋಡ್ರಿ ಇವಾಗ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡೇನಿ. ಈ ರೀತಿ ರೇಷನ್ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿಂದ ಅಕ್ಕಿ ಪೂರ ನೀರಿನಲ್ಲಿ ಮುಳುಗಬೇಕು. ಆ ರೀತಿ ನೀರನ್ನ ಹಾಕಿ ಇವನ್ನ ನೆನೆಯೋಕೆ ಇಡಬೇಕ್ರಿ. ಅಕಸ್ಮಾತ್ ನೀವು ನಾಳೆ ಬೆಳಗ್ಗೆ ದೋಸೆನ ಮಾಡ್ಕೊಳ್ಳೋದಾದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಅಕ್ಕಿನ ನೆನೆ ಹಾಕಬೇಕು. ಅಂದ್ರೆ ಮಿನಿಮಮ್ 4 ರಿಂದ 5 ತಾಸು ಅಕ್ಕಿ ನೆನಿಬೇಕು. ನೋಡ್ರಿ ಇವಾಗ ನಾನು 4 ರಿಂದ 5 ತಾಸು ಬಿಟ್ಟ ನೋಡಾಕತ್ತೇನೆ. ಆ ಪಾತ್ರೆ ಚಿಕ್ಕದಾಗಿದ್ಕ ನಾನು ಬೇರೆ ಪಾತ್ರೆಗೆ ಅಕ್ಕಿನ ಟ್ರಾನ್ಸ್ಫರ್ ಮಾಡ್ಕೊಂಡೇನಿ. ಇವಾಗ ಇವನ್ನ ಮಿಕ್ಸಿ ಮಾಡ್ಕೊಂಡು ತಗೊಂಡು ಬರ್ಬೇಕ್ರಿ. ನೋಡ್ರಿ ಇವಾಗ ನಾನು ಸ್ವಲ್ಪ ಅಕ್ಕಿನ ಮಿಕ್ಸಿ ಜಾರ್ ಒಳಗೆ ಹಾಕಾಕತ್ತೇನಿ. ಇವಾಗ ನಾನು ಆಗಲೇ ಮೊದಲು ಹೇಳ್ದಂಗೆ ಒಂದು ಪದಾರ್ಥನ ಸೇರಿಸಿ ರುಬ್ಬಿದ್ರೆ ಗರಿ ಗರಿಯಾಗಿ ಬರ್ತಾವು ಅಂತ ವಿಡಿಯೋ ಫಸ್ಟ್ ಹೇಳಿದ್ನಿ ರೀ. ಇವಾಗ ನೋಡ್ರಿ ಸೀಕ್ರೆಟ್ ಪದಾರ್ಥ ಅಂದ್ರೆ ಇದೆ. ನಾವು ಯಾವ ಕಪ್ ಒಳಗೆ ಅಕ್ಕಿನ ತೊಗೊಂಡಿದ್ದೀವಲ್ಲ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡು ಈ ರೀತಿ ಅಕ್ಕಿನ ಮಿಕ್ಸಿ ಮಾಡ್ಕೊಳ್ಳೋ ಒಂದು 10 ನಿಮಿಷ ಮುಂಚೆನ ಅವಲಕ್ಕಿನ ನೆನೆ ಹಾಕ್ಬೇಕ್ರಿ. ನೋಡ್ರಿ ಇವಾಗ ನಾನು ಸ್ವಲ್ಪ ಅವಲಕ್ಕಿನ ತೊಗೊಂಡು ನೆನೆ ಹಾಕಿದ ನೀರನ್ನ ಅದಕ್ಕೆ ಹಾಕಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಮತ್ತು ಕಲರ್ ಚಂದಂಗೆ ಬರಲಿ ಅಂಥೇಳಿ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಪೂರ್ತಿ ನೈಸಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರಾಕತ್ತೇನೆ. ನೋಡ್ರಿ ಈ ರೀತಿ ಪೇಸ್ಟ್ ಆಗಬೇಕು. ಪೂರ್ತಿ ನೈಸ್ ಆಗಬೇಕು. ತರಿಯಾಗಿ ಇರಬಾರ್ದು. ಈ ರೀತಿ ಪೇಸ್ಟ್ ಮಾಡಿಂದ ಇವಾಗ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನೆ. ಅವಲಕ್ಕಿನ ಹಾಕಿ ದೋಸೆನ ಮಾಡ್ಕೊಳ್ಳೋದ್ರಿಂದ ದೋಸೆ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರ್ತಾವ್ರಿ. ಸ್ವಲ್ಪ ಕೂಡ ಸಾಫ್ಟ್ ಆಗೋದಿಲ್ಲ. ಜಾಸ್ತಿ ಕ್ರಿಸ್ಪಿಯಾಗಿ ದೋಸೆ ಬೇಕು ಅನ್ನೋರು ಈ ಟಿಪ್ಸ್ನ ನೀವು ಫಾಲೋ ಮಾಡಿರಿ. ನಿಮ್ಮ ದೋಸೆ ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡ್ರಿ ಇವಾಗ ನಾನು ಮಿಕ್ಸಿ ಮಾಡಿದಂಥ ದೋಸೆ ಹಿಟ್ಟನ್ನು ಈ ರೀತಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪರ್ಮೆಂಟೇಷನು ತುಂಬಾ ಚೆನ್ನಾಗಿ ಆಗುತ್ತೆ ರೀ. ಹಿಟ್ಟು ಜಾಸ್ತಿ ಉಬ್ಬಿ ಬರುತ್ತೆ. ಈ ರೀತಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು 1 ಸ್ಪೂನ್ ತೊಗೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ನಾನು ಹಿಟ್ಟನ್ನು ರುಬ್ಬಿ ಮತ್ತು 4 ರಿಂದ 5 ತಾಸು ನೆನೆಯೋಕೆ ಇಡಾಕತ್ತೇನೆ. ಇವಾಗ 4 ತಾಸು ಬಿಟ್ಟು ನಾನು ನೋಡಾಕತ್ತೇನೆ. ಹಿಟ್ಟು ಪೂರ್ತಿಯಾಗಿ ನೆಂದೈತಿ. ನೀವು ನೋಡಾತಿರ್ಬೋದು ಸ್ವಲ್ಪ ಉಬ್ಬಿ ಬಂದೈತಿ. ಇವಾಗ ಅದನ್ನು 1 ಸ್ಪೂನ್ ತೊಗೊಂಡು 2 ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಈ ದೋಸೆನ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಕೊಳ್ಳೋದಾದ್ರೆ ಅಕ್ಕಿನ ಇವತ್ತು 12 ಗಂಟೆಗೆ ನೆನೆ ಹಾಕಬೇಕು. ಮತ್ತು ನೆನೆದಿರುವಂಥ ಅಕ್ಕಿನ ರಾತ್ರಿ ರುಬ್ಬಿ ಇಡಬೇಕು. ರಾತ್ರಿ ರುಬ್ಬಿ ಇಟ್ಟರೆ ಈ ರೀತಿ ಬೆಳಗ್ಗೆ ಎದ್ದು ನಾವು ಆರಾಮಾಗಿ ಗರಿ ಗರಿಯಾದಂಥ ದೋಸೆನ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ಹಿಟ್ಟನ್ನು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಇವಾಗ ದೋಸೆ ಹಿಟ್ಟು ರೆಡಿ ಆಗೈತಿ. ಈ ಕಡೆ ಸ್ಟವ್ ಮೇಲೆ ದೋಸೆ ತವಾನ ಕಾಯೋದಕ್ಕಿಟ್ಟು ಒಂದು ಸ್ವಲ್ಪ ದೋಸೆ ತವ ಕಾದಿಂದ ಒಂದು ಸ್ವಲ್ಪ ನೀರನ್ನ ಚಿಮಿಕಿಸಿ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು ಮತ್ತು 2 ರಿಂದ 3 ಹನಿಯಷ್ಟು ಅಡುಗೆ ಎಣ್ಣೆನ ಹಾಕಿ ಮತ್ತು ಅದನ್ನು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು
ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ದೋಸೆನ ಹಾಕೊಳ್ಬೇಕ್ರಿ. ನೋಡ್ರಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ದೋಸೆ ಬರಾಕತ್ತೈತೆ ಅಂತ ಹೇಳಿ. ಈ ವಿಧಾನದಾಗ ನೀವು ದೋಸೆ ಮಾಡಿರಿ, ನಿಮ್ಮ ದೋಸೆ ಕೂಡ ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡ್ರಿ ಇವಾಗ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಅದಕ್ಕೆ ಎಣ್ಣೆನಾಗಲಿ ತುಪ್ಪನಾಗಲಿ ಇಲ್ಲ ಬೆಣ್ಣೆನಾಗಲಿ ಅಪ್ಲೈ ಮಾಡಬೇಕು. ನಾನಿವಾಗ ಎಣ್ಣೆನ ಅಪ್ಲೈ ಮಾಡಿ ತೋರಿಸಾಕತ್ತೀನಿ. ಸ್ವಲ್ಪ ಈ ರೀತಿ ದೋಸೆ ಬೆಂದಿದೆ ಅಂದಾಗ ಸ್ವಲ್ಪ ದೋಸೆ ತವನ ತಿರುತಾ ಈ ರೀತಿ ದೋಸೆನ ನೀಟಾಗಿ ಸುತ್ತ ಎಲ್ಲ ಬೇಯಿಸ್ಕೊರಿ. ಈ ರೀತಿ ದೋಸೆ ತವಾನ ತಿರುತಾ ದೋಸೆನ ಬೇಯಿಸ್ಕೊಳ್ಳೋದ್ರಿಂದ ದೋಸೆ ಪೂರ್ತಿಯಾಗಿ ಬೆಂದು ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ದೋಸೆ ಬರ್ತೈತ್ರಿ. ನೀವು ನೋಡಾತಿರ್ಬೋದು ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ಅಂಥೇಳಿ ನಿಮ್ಗೆ ನೋಡಿದ್ರನ ಗೊತ್ತಾಗ್ತೈತಿ. ನೋಡ್ರಿ ಇವಾಗ ದೋಸೆ ಪೂರ್ತಿಯಾಗಿ ರೆಡಿ ಆಗೈತಿ. ಪ್ರತಿಯೊಂದು ದೋಸೆ ಮಾಡುವಾಗ ಈ ಟಿಪ್ಸ್ನ ಫಾಲೋ ಮಾಡಿರಿ. ನೋಡ್ರಿ ಸ್ವಲ್ಪ ಕೂಡ ಹರಿಯದೆ ಮುರಿಯದೆ ಮತ್ತು ಹಂಚಿಗೆ ಅಂಟದೆ ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ. ಈ ರೀತಿ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಈ ರೀತಿ ಕ್ರಿಸ್ಪಿ ಆದಂಥ ದೋಸೆನ ನೀವು ಈ ಅಳತೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ದೋಸೆ ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡ್ರಿ ಇವಾಗ ನಾನು ಮತ್ತು ಇನ್ನೊಂದು ದೋಸೆನ ಹಾಕಿ ತೋರ್ಸಾಕತ್ತೀನಿ. ಪ್ರತಿ ದೋಸೆ ಹಾಕೊಳ್ಳುವಾಗೂ ಅಷ್ಟೇ ಕಾಟನ್ ಬಟ್ಟೆ ತೊಗೊಂಡು ತವಾನ ನೀಟಾಗಿ ಒರೆಸ್ಕೊಂಡು ದೋಸೆನ ಹಾಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ದೋಸೆನೂ ಇಷ್ಟ ಪರ್ಫೆಕ್ಟಾಗಿ ಬರ್ತಾವ್ರಿ. ನೋಡ್ರಿ ದೋಸೆ ಎಷ್ಟು ನೀಟಾಗಿ ಬರಾಕತ್ತೈತೆ ಅಂತ ಹೇಳಿ. ದೋಸೆನ ಹಾಕೊಳ್ಳುವಾಗ ಪ್ರತಿ ಸಲನೂ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ದೋಸೆ ತವಾ ಹೀಟ್ನ ಕಡಿಮೆ ಮಾಡಿ ದೋಸೆನ ಹಾಕೊಂಡ್ರೆ ದೋಸೆ ಸ್ವಲ್ಪ ಕೂಡ ಹಂಚಿಗಾಗಲಿ ಸ್ಪೂನಿಗಾಗಲಿ ಅಂಟೋದಿಲ್ಲ. ಈ ರೀತಿ ಪರ್ಫೆಕ್ಟ್ ಆದಂಥ ದೋಸೆ ಬರ್ತೈತ್ರಿ. ಈ ರೀತಿ ದೋಸೆ ಸ್ವಲ್ಪ ಬೆಂದಿದೆ ಅನ್ನುವಾಗ ಅದಕ್ಕೆ ಎಣ್ಣೆನ ಅಪ್ಲೈ ಮಾಡಿರಿ. ಎಣ್ಣೆನ ಅಪ್ಲೈ ಮಾಡೋದಕ್ಕಿಂತ ಬೆಣ್ಣೆ ಇದ್ರೆ ಬೆಣ್ಣೆನ ಅಪ್ಲೈ ಮಾಡ್ರೆ ದೋಸೆ ಟೇಸ್ಟು ಇನ್ನೂ ಸೂಪರಾಗಿ ಬರ್ತೈತ್ರಿ. ನೋಡ್ರಿ ಈ ರೀತಿ ತವಾನ ತಿರುತಾ ದೋಸೆನ ಬೇಯಿಸ್ಕೊಂಡ್ರೆ ದೋಸೆ ಪೂರ್ತಿಯಾಗಿ ನೀಟಾಗಿ ಸುತ್ತ ಎಲ್ಲ ಬೆಂದು ಈ ರೀತಿ ಕ್ರಿಸ್ಪಿಯಾಗಿ ಗರಿಯಾಗಿ ದೋಸೆ ಬರ್ತೈತ್ರಿ. ನೋಡ್ರಿ ಇವಾಗ ಇದು ಕೂಡ ಸ್ವಲ್ಪ ಕೂಡ ಹರಿಯದೆ ಮುರಿಯದೆ ಎಷ್ಟೊಂದು ಪರ್ಫೆಕ್ಟಾಗಿ ದೋಸೆ ಬಂದೈತೆ ಅಂಥೇಳಿ. ತವಾಕ ಅಂಟೋದನೇ ಇಲ್ಲ, ನಾವು ಸ್ಪೂನ್ ತಗೊಳ್ಳೋ ಅಗತ್ಯನೇ ಇಲ್ಲ. ದೋಸೆ ಪೂರ್ತಿಯಾಗಿ ಬೆಂದ್ರೆ ತಾನಾಗೆ ದೋಸೆ ಎದ್ದು ಬರ್ತೈತಿ. ನೀವು ನೋಡತ್ತಿರ್ಬೋದು ಎಷ್ಟೊಂದು ಕ್ರಿಸ್ಪಿಯಾಗಿ ದೋಸೆ ಬಂದೈತೆ ಅಂತ ಹೇಳಿ. ಈ ರೆಸಿಪಿನ ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿರಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ದೋಸೆ ಹೆಂಗೆ ಬಂತು ಅಂಥೇಳಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಮತ್ತು ಯೂಸ್ಫುಲ್ ಅನಿಸಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.